ಬರೀ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಸಾಕು ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ 1 ಲಕ್ಷ ಮಟ ಪಗಾರ ತಗೋಬೋದು. ಶಾಕ್ ಅನ್ಸಾಯ್ತೇನೆ? ಶಾಕ್ ಆಗ್ಬೇಡ್ರಿ. ಯಾಕಂದ್ರೆ ಇದೇ ತಿಂಗಳ 15ನೇ ತಾರೀಕು ಸೆಕ್ಷನ್ ಕಂಟ್ರೋಲರ್ ಒಂದು ಪೋಸ್ಟ್ ಓಪನ್ ಆಗತೈತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೈಲ್ವೆ ಮಾಹಿತಿ. ಫ್ರೆಂಡ್ಸ್, RRB ಕಡೆಯಿಂದ ಮತ್ತೊಂದು ಹೊಸ ನೋಟಿಫಿಕೇಶನ್ ಅಪ್ರೂವಲ್ ಆಗೈತ್ರಿ. ಓಕೆ, ಯಾವ್ದಪ್ಪ ಅಂತಂದ್ರೆ ಸೆಕ್ಷನ್ ಕಂಟ್ರೋಲರ್. ಓಕೆ, ಹೊಸ ನೋಟಿಫಿಕೇಶನ್ ರಿಲೀಸ್ ಆಗೋದೈತಿ. ಇದೇ ತಿಂಗಳ 15ನೇ ತಾರೀಕು ಈ ಒಂದು ಸೆಕ್ಷನ್ ಕಂಟ್ರೋಲರ್ ಜಾಬ್ ಏನೈತಲ್ಲ ಅಪ್ಲಿಕೇಶನ್ 15ನೇ ತಾರೀಕು ಶುರು ಆಗೈತಿ. ಓಕೆ, ಸೊ ಈ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಪ್ರೊಸೆಸ್ ಏನೇನೈತೆ ಅಂತ ನೋಡೋಣ್ರಿ. ಓಕೆ, ಸೊ ಮೊದಲನೇದಾಗಿ ನೋಡ್ರಿ ಕ್ವಾಲಿಫಿಕೇಶನ್. ಓಕೆ, ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಮಾಡ್ರಿ ಈ ಒಂದು ಅಪ್ಲಿಕೇಶನ್ಗ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಇನ್ನು ಎರಡೇ ನೋಡ್ರಿ ಏಜ್ ಲಿಮಿಟ್ ಮಿನಿಮಮ್ 20 ವರ್ಷ ಇರ್ಬೇಕ್ರಿ, ಮ್ಯಾಕ್ಸಿಮಮ್ 33 ವರ್ಷ. ನೋಟಿಫಿಕೇಶನ್ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಏಜ್ ಲಿಮಿಟ್ ಮಿನಿಮಮ್ 20, ಮ್ಯಾಕ್ಸಿಮಮ್ 33. ಓಕೆ, ಆಮೇಲೆ SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಆಮೇಲೆ OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಅಂದ್ರೆ SC ST ದವರ ಅಪ್ ಟು 38 ವರ್ಷ ಇದ್ರೆ ನಡೀತೈತಿ, OBC ದವರ 36 ವರ್ಷ ಇದ್ರು ನಡೀತೈತಿ. ಓಕೆ, ಮ್ಯಾಕ್ಸಿಮಮ್ ಲಿಮಿಟ್ ಅದು ಏಜ್. ಓಕೆ, ಇನ್ನು ಥರ್ಡ್ ಒನ್ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಎಕ್ಸಾಮ್. ಓಕೆ, CBT 1 ಒಂದೇ ಎಕ್ಸಾಮ್ ಇರ್ತೈತಿ, 100 ಮಾರ್ಕ್ಸ್ ಇರ್ತೈತ್ರಿ. ಆಮೇಲೆ ಇದಕ್ಕೆ ಟೈಮ್ 2 hour. ಓಕೆ, ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತೈತಿ. ಅಂದ್ರೆ ಟೋಟಲ್ 100 ಮಾರ್ಕ್ಸ್ ಎಕ್ಸಾಮ್ ಇರ್ತೈತಿ. ಯಾವುದೇ ನೀವು ನೆಗೆಟಿವ್ ಮಾರ್ಕ್ ಮಾಡಿದ್ರೆ 0.3 ಮಾರ್ಕ್ಸ್ ಕಟ್ ಆಕೈತಿ. ಬಟ್ ಇಲ್ಲಿ ಟೈಮಿಂಗ್ ಏನೈತ್ರಿ, 2 ತಾಸು ಟೈಮಿಂಗ್ ಇರ್ತೈತಿ. ಓಕೆ, ಸೊ ಈ ಒಂದು ಎಕ್ಸಾಮ್ ಸಿಲೆಬಸ್ ನೋಡ್ರಿ, ಭಾಳ ಅಂದ್ರೆ ಭಾಳ ಈಸಿ ಸಿಲೆಬಸ್. ಈ ಮ್ಯಾಥ್ಸ್ ಮತ್ತು ರೀಸನಿಂಗ್ ಯಾರು ಸ್ಟ್ರಾಂಗ್ ಇದ್ರಿ ಅವ್ರು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಮೊದಲೇ ನೋಡ್ರಿ ಮ್ಯಾಥ್ಸ್ 60 ಮಾರ್ಕ್ಸ್. ಇನ್ನು ಎರಡನೇದು ಲಾಜಿಕಲ್ ಎಬಿಲಿಟಿ 20 ಮಾರ್ಕ್ಸ್. ಆ್ಯಂಡ್ ಮೂರನೇದ್ರಿ ರೀಸನಿಂಗ್ 20 ಮಾರ್ಕ್ಸ್. ಓಕೆ, ಸೊ ಟೋಟಲ್ ರೀ 100 ಮಾರ್ಕ್ಸ್ ಎಕ್ಸಾಮ್ ಇರ್ತೈತಿ. ಓಕೆ, ಸಿಲೆಬಸ್ ಇನ್ನೂ ನೋಡ್ರಿ, ಮ್ಯಾಥ್ಸ್ 60 ಮಾರ್ಕ್ಸ್, ಲಾಜಿಕಲ್ ಎಬಿಲಿಟಿ 20 ಮಾರ್ಕ್ಸ್, ರೀಸನಿಂಗ್ 20 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್. ಓಕೆ, ಇಲ್ಲಿ ಯಾವುದೇ GK ಸಬ್ಜೆಕ್ಟ್ ಬರಂಗಿಲ್ಲ, ಸೈನ್ಸ್ ಸಬ್ಜೆಕ್ಟು ಬರಂಗಿಲ್ಲ, ಮತ್ತು ಡಿಗ್ರಿ ರಿಲೇಟೆಡ್ ಯಾವುದೋ ಸಬ್ಜೆಕ್ಟ್ಗಳು ಬರಂಗಿಲ್ಲ. ಬರೀ ಮ್ಯಾಥ್ಸ್, ಲಾಜಿಕಲ್ ಎಬಿಲಿಟಿ, ರೀಸನಿಂಗ್ ಇದ್ರಾಗ ಸ್ಟ್ರಾಂಗ್ ಇದ್ರೆ ಸಾಕು ಈ ಎಕ್ಸಾಮ್ ಆರಾಮಾಗಿ ಕ್ರ್ಯಾಕ್ ಮಾಡ್ಕೋಬಹುದು. ಓಕೆ, ಟೋಟಲ್ ಆಗಿ 100 ಮಾರ್ಕ್ಸ್ ಇರ್ತೈತ್ರಿ. ಓಕೆ, ಆಮೇಲೆ ಈ ಒಂದು ಎಕ್ಸಾಮ್ಗೆ ಯಾವುದೇ ರೀತಿ ಫಿಸಿಕಲ್ ಎಕ್ಸಾಮ್ ಇರೋದಿಲ್ಲ. ಓಕೆ, ಸೊ ಒಂದ್ಸರಿ ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ಮೇಲೆ ಡೈರೆಕ್ಟ್ ನಿಮಗೆ ಮೆಡಿಕಲ್ ಎಕ್ಸಾಮ್ ಇರ್ತೈತಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ. ಇಲ್ಲಿ ಯಾವುದೇ ಫಿಸಿಕಲ್ ಎಕ್ಸಾಮ್ ಇರೋದಿಲ್ಲ. ಆಮೇಲೆ ಇನ್ನೊಂದು, ಈ ಒಂದು ಪೊಸಿಷನ್ ಲೆವೆಲ್ 6 ಅಂದ್ರೆ ಒಂದು ಆಫೀಸರ್ ಇದ್ದಂಗೆ. ಓಕೆ, ಲೆವೆಲ್ 1 ಸ್ಯಾಲ್ರಿ ಎಷ್ಟೈತ್ರಿ ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ? ಮಿನಿಮಮ್ ನನ್ಗೆ ಹೇಳ್ದಂಗೆ 40,000 ಮಟ ಸಿಗ್ತೈತಿ ಲೆವೆಲ್ 1 ಸ್ಯಾಲ್ರಿ. ಲೆವೆಲ್ 6 ಅಂದ್ರೆ ವಿಚಾರ ಮಾಡ್ರಿ, ಏನಿಲ್ಲ ಅಂದ್ರೂ 1 ಲಕ್ಷ ಮ್ಯಾಗ ಪಗಾರ ಸಿಗ್ತೈತಿ. ಇದ್ರೊಳಗೆ ಸ್ಯಾಲ್ರಿ ಭಾಳ ಐತಿ. ಇಲ್ಲಿ 35,400 ಐತಿನ ಇದು ಇನಿಷಿಯಲ್ ಪೇ. ಅದ್ರೊಳಗೆ ಬೆನಿಫಿಟ್ಸ್ ಮತ್ತು ಅಲೌನ್ಸಸ್ ಕೊಟ್ಟಿರಂಗಿಲ್ಲ, ಅದೆಲ್ಲ ಆ್ಯಡ್ ಆಗಿ ನಿಯರ್ಲಿ 1 ಲಕ್ಷ ಮಟ ಪಗಾರ ಸಿಗ್ತೈತಿ. ಓಕೆ, ಸೊ ಇದೇ ತಿಂಗಳ 15ನೇ ತಾರೀಕು ಈ ಒಂದು ಅಪ್ಲಿಕೇಶನ್ ಶುರು ಆಗ್ತೈತಿ. ಶುರು ಆದ್ಮೇಲೆ ನಿಮಗೆ ಲಿಂಕ್ ಕೊಡ್ತೀನಿ, ಆಮೇಲೆ ಸ್ಟೋರಿ ಹಾಕಿರ್ತೀನಿ. ಅಡ್ವಾನ್ಸ್ ಯಾಕೆ ಹೇಳಿದೆ ಅಂದ್ರೆ ನಿಮ್ಮ ಪ್ರಿಪರೇಷನ್ನ ಆದಷ್ಟು ಬೇಗ ಶುರುವಾಗಲಿ. ಓಕೆ, ಅಪ್ಲಿಕೇಶನ್ ಶುರು ಆದ್ಮೇಲೆ ನೀವು ಶುರು ಮಾಡಕ್ಕೆ ಹೋಗಬೇಡ್ರಿ. ಓಕೆ, ಯಾವುದೋ ಒಂದು ಎಕ್ಸಾಮ್ ಆಗಲಿ, ಯಾವುದೋ ಒಂದು ಪೊಸಿಷನ್ ಆಗಲಿ, ಯಾವುದೋ ಒಂದು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೇ ನಿಮ್ದು ಪ್ರಿಪರೇಷನ್ ಶುರು ಇರಬೇಕು. ಯಾಕಂದ್ರೆ ಕಾಂಪಿಟೇಷನ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತೈತಿ. ಓಕೆ, ಸೊ 15ನೇ ತಾರೀಕು ನಿಮ್ಗೆ ಲಿಂಕ್ನ ನಿಮ್ಗೆ ಶೇರ್ ಮಾಡ್ತೀನಿ. ಆದಷ್ಟು ಪ್ರಿಪರೇಷನ್ ಶುರು ಮಾಡ್ರಿ. ಓಕೆ, ಮತ್ತು ನಿಮ್ಗೆ ಇದರೊಳಗೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಹಾಕ್ರಿ, ನಿಮ್ಗೆ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಓಕೆ, ಆಲ್ ದ ಬೆಸ್ಟ್.